ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಬ್ಯಾಚುಲರ್ಸ್ ಅಡುಗೆ ಕಾರ್ಯಕ್ರಮಕ್ಕೆ ಎಲ್ಲ ಸ್ನೇಹಿತರನ್ನು ಸ್ವಾಗತಿಸ್ತೇನೆ. ಸ್ನೇಹಿತರೆ, ಇವತ್ತೊಂದು ಡಿಫರೆಂಟ್ ಆದಂತಹ ತಿಂಡಿ ಅನ್ನಬಹುದು, ಬೆಳಗಿನ ಉಪಹಾರ ಅನ್ನಬಹುದು, ತುಂಬಾ ಟೇಸ್ಟಿಯಾದಂಥ ಒಂದು ರೆಸಿಪಿಯನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ಸ್ನೇಹಿತರೆ ಟೇಸ್ಟಲ್ಲಿ ಒಂಥರ ಮಂಚೂರಿ ಥರ ಇರುತ್ತೆ, ಬಟ್ ಆದರೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಪಡ್ಡುಗಳನ್ನು ಉಪಯೋಗಿಸಿ ಮಾಡುವಂತಹ ರೆಸಿಪಿ, ಹಾಗೆ ದಿಢೀರಾಗಿ ಬೇಗ ಮನೆಯಲ್ಲಿ ಶೀಘ್ರವಾಗಿ ಮಾಡಬಹುದಂಥ ರೆಸಿಪಿ. ಬನ್ನಿ ಹಾಗಾದರೆ ಮತ್ತೆ ಯಾಕೆ ತಡ, ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ 1 ಕಪ್ಪು ರವೆಯನ್ನು ತಗೊಳ್ಳಿ. ಇಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು 100ರಿಂದ 150 ಗ್ರಾಮ್ ರವೆ ಇರಬಹುದು. ಅದಕ್ಕೆ ಒಂದು ಅರ್ಧ ಕ್ಯಾರೆಟನ್ನು ತುರಿದು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಂತರ ಸ್ನೇಹಿತರೆ, ಇದಕ್ಕೆ ಒಂದು ಟೊಮೊಟೊನ ಸಣ್ಣಕ್ಕೆ ಹಚ್ಕೊಂಡು ಹಾಕೋಬೇಕು, ಆದಷ್ಟು ಸಣ್ಣಕ್ಕೆ ಹಚ್ಕೊಳ್ಳಿ. ನಂತರ ಒಂದು ಹಸಿರು ಮೆಣಸಿನ್ಕಾಯನ್ನು ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಂತರ ಕೊತ್ತಂಬರಿ ಸೊಪ್ಪು ಸುಮಾರು ಒಂದು 3 ಕಡ್ಡಿಯಷ್ಟು. ನಂತರ ಮೆಣಸು, ಕಪ್ಪು ಮೆಣಸನ್ನು ಪುಡಿಯನ್ನು ಒಂದು ಅರ್ಧ ಚಮಚದಷ್ಟು ಹಾಕ್ಕೊಳ್ಳಿ. ಇನ್ನು ಗರಂ ಮಸಾಲ ಅದು ಅಷ್ಟೇ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಂತರ ಸ್ನೇಹಿತರೆ ಉಪ್ಪನ್ನು ಹಾಕೋಬೇಕಾಗುತ್ತೆ. ಉಪ್ಪು ಒಂದು ಅರ್ಧ ಟೀ ಸ್ಪೂನಷ್ಟಾದರೆ ಸಾಕು. ಇವೆಲ್ಲವನ್ನು ಕೂಡ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ, ಒಂದಕ್ಕೊಂದು ಚೆನ್ನಾಗಿ ಬೆರೆತೋಗಲಿ. ನಂತರ ನೋಡಿ, ಇದಕ್ಕೆ ಚೆನ್ನಾಗಿ ಕಾಯಿಸಿರುವಂತಹ ನೀರನ್ನು ಹಾಕ್ಕೊಳ್ಳಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಬಳಸ್ಕೊಳ್ಳಿ ಸ್ನೇಹಿತರೆ. ತುಂಬ ಜಾಸ್ತಿ ಗಟ್ಟಿನೂ ಬೇಡ, ಹಾಗೆ ತುಂಬ ತೆಳ್ಳನೂ ಬೇಡ. ನಿಮಗೆ ಸಾಮಾನ್ಯವಾಗಿ ನೀವು ನೋಡಿರ್ತೀರ, ಪಡ್ಡುಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಹಾಗೆ ಕೂಡ ತಿನ್ಬೋದು, ಹಾಗೆ ನಾನು ಹೇಳಿದ್ನಲ್ಲ ಮಂಚೂರಿ ರೀತಿಯಲ್ಲಿ ಕೂಡ ತಿನ್ನಬಹುದು. ನೋಡೋಣ ಹೇಗೆ ನಿಮಗೆ ಇಷ್ಟ ಆಗುತ್ತೆ, ಅದನ್ನು ನೀವು ಕಾಮೆಂಟ್ ಮಾಡಿ ಹೇಗೆ ಚೆನ್ನಾಗಿತ್ತು ಅಂತ ಹೇಳಿ. ನೋಡಿ, ಈಗ ಕ್ಲೀನಾಗಿ ಕಲಿಸ್ಕೊಂಡಿದ್ದೀನಿ. ಈ ಒಂದು ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು ಸ್ನೇಹಿತರೆ. ಇದಾದ ನಂತರ ಪಡ್ಡು ಮಾಡುವಂತಹ ಹಂಚು ನಿಮ್ಮ ಮನೆಯಲ್ಲಿ ಇದ್ದೇ ಇರುತ್ತೆ, ಅದನ್ನು ಬಿಸಿಗಿಟ್ಕೊಳ್ಳಿ. ಆನಂತರ ಅದಕ್ಕೆ ಒಂದೇ ಒಂದು ತೊಟ್ಟಿನಷ್ಟು ಎಣ್ಣೆಯನ್ನು ಎಲ್ಲ ಒಂದು ಹಂಚುಗಳಿಗೂ ಕೂಡ ಹಾಕ್ಕೊಳ್ಳಿ. ಆನಂತರ ಈ ನಾವು ಮಾಡ್ಕೊಂಡು ಬಂದಿದ್ದೀವಿ ನೋಡಿ, ಈ ಒಂದು ಬ್ಯಾಟರ್ ಅಥವಾ ಆ ಒಂದು ಮಿಶ್ರಣ ಏನಿದೆ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ತುಂಬ ಜಾಸ್ತಿ ಬೇಡ, ಒಂದೊಂದು ಟೀ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಸ್ನೇಹಿತರೆ. ನೋಡಿ, ಈ ರೀತಿಯಲ್ಲಿ ಎತ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ರೌಂಡ್ ಶೇಪಲ್ಲಿ ಬರೋ ರೀತಿಯಲ್ಲಿ ಆದಷ್ಟು ನೋಡ್ಕೊಳ್ಳಿ. ನೋಡಿ, ಈಗ ಅದನ್ನು ಚೆನ್ನಾಗಿ ಬೇಯಲಿ. ತುಂಬ ಜಾಸ್ತಿ ಹೀಟಲ್ಲಿ ಬೇಯಿಸಬೇಡಿ. ಈ ಹಬೆಯಲ್ಲಿ ಬೇಯಿಸಿದ್ರೆ ಒಂದು 3 ನಿಮಿಷ ಸಾಕಾಗುತ್ತೆ. ನೋಡಿ, ಈಗ ಇದು ರೆಡಿ ಇದೆ. ನೋಡಿ, ಇದನ್ನು ಉಲ್ಟಾ ಕೂಡ ಬೇಯಿಸ್ಕೋಬೇಕು. ಅದರ ಒಳಗಡೆ ಭಾಗನೂ ಕೂಡ ಬೇಯಬೇಕು, ಹಾಗೆ ಮೇಲ್ಗಡೆ ಭಾಗನೂ ಬೇಯಬೇಕು. ಎರಡೂ ಕಡೆ ಬೇಯೋ ರೀತಿಯಲ್ಲಿ, ಅಂದರೆ ಕೆಳಭಾಗ ಮೇಲ್ಭಾಗ ಎರಡೂ ಕಡೆ ಬೇಯೋ ರೀತಿಯಲ್ಲಿ ಬೇಯಿಸ್ಕೊಳ್ಳಿ. ನೋಡಿ, ಇದನ್ನು ಉಲ್ಟಾ ಮಾಡಿಕೊಂಡು ಇದನ್ನೊಂದು 2 ನಿಮಿಷ ಬಿಟ್ಟರೆ ಸಾಕು, ಅದು ಕೂಡ ಬೇಯ್ಕೊಳ್ಳುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಕೂಡ ಇರುತ್ತೆ. ನೀವು ಇದನ್ನು ಬೇಯಿಸ್ಬಿಟ್ಟು ಹೀಗೆ ಕೂಡ ತಿಂದರೂ ಕೂಡ ಚೆನ್ನಾಗಿರುತ್ತೆ ಸ್ನೇಹಿತರೆ. ರವೆಯಿಂದ ಮಾಡಿರೋದ್ರಿಂದ ಒಂಥರ ಯಾವ ರೀತಿ ಅಂದರೆ ರವೆ ಇಡ್ಲಿ ಅಂತ ಹೇಳ್ಬೋದು, ಆ ಒಂದು ಟೇಸ್ಟಲ್ಲಿ ಬರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಚೆನ್ನಾಗಿ ಬೆಂದಿದೆ ಅಂತ ನಿಮಗೆ ಗೊತ್ತಾದ ತಕ್ಷಣ ಇದನ್ನೆಲ್ಲ ಒಂದೊಂದೇ ಎತ್ಕೊಬಿಡಿ ಸ್ನೇಹಿತರೆ. ನೋಡಿ, ಈ ರೀತಿ ಇದು ಮೊದಲನೇ ಪ್ರೊಸೀಜರು. ಹೀಗೆ ಕೂಡ ತಿನ್ಬೋದು, ಈಗ ಆಲ್ರೆಡಿ ಹೇಳಿರೋ ರೀತಿಯಲ್ಲಿ. ನಂತರ ಸ್ನೇಹಿತರೆ, ಇದನ್ನು ಮತ್ತಷ್ಟು ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲನೇದಾಗಿ ಸ್ನೇಹಿತರೆ, ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಒಂದು ದಪ್ಪ ಗಾತ್ರದ ಟೊಮೊಟೊವನ್ನು ಕಟ್ ಮಾಡಿ ಹಾಕ್ಕೊಂಡು ರುಬ್ಕೊಂಬರೋಣ. ನೋಡಿ, ಈಗ ಮಿಶ್ರಣ ರೆಡಿ ಇದೆ ಸ್ನೇಹಿತರೆ. ನಂತರ ಒಂದು ಬಾಣಲಿಗೆ ಸುಮಾರು 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಚಿಟಪಟ ಅನ್ನಲಿ. ಆನಂತರ ಜೀರಿಗೆಯನ್ನು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಸ್ನೇಹಿತರೆ. ನಂತರ ಕರಿಬೇವಿನ ಸೊಪ್ಪು 1 ಕಡ್ಡಿಯಷ್ಟು ಇದಕ್ಕೆ ಹಾಕ್ಕೊಳ್ಳಿ. ಅನಂತರ ಇವೆಲ್ಲವನ್ನು ಕೂಡ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ಇದು ಒಂದು ರೀತಿಯಲ್ಲಿ ಏನಂದರೆ ಒಗ್ಗರಣೆ ಅಂತ ಅಂದ್ಕೊಳ್ಳಿ, ಆ ರೀತಿಯಾದಂತಹ ಒಂದು ಟೇಸ್ಟ್ ಬರಬೇಕು. ನಂತರ ನೀವು ರುಬ್ಕೊಂಡು ಬಂದಿರುವಂತಹ ಮಸಾಲೆ ಏನಿದೆ ಅದನ್ನು ಇದಕ್ಕೆ ಹಾಕ್ಕೊಬಿಡಿ. ಆದಷ್ಟು ನಿಮಗೆ ಟೊಮೊಟೊ ಜಾಸ್ತಿ ಹಾಕಿದ್ರೆ ಹುಳಿ ಬರುತ್ತೆ. ಇಲ್ಲ, ಟೊಮೊಟೊ ಜಾಸ್ತಿ ಬೇಡ, ನನಗೆ ಹುಳಿ ಅಂಶ ಬೇಡ ಜಾಸ್ತಿ ಅಂತ ಹೇಳೋದಾದರೆ ಸ್ವಲ್ಪ ಟೊಮೊಟೊವನ್ನು ಕಡಿಮೆ ಮಾಡಿಕೊಂಡ್ರೂ ಆಗುತ್ತೆ. ಅಂದರೆ ಮೀಡಿಯಮ್ ಗಾತ್ರ ಟೊಮೊಟೊ ಹಾಕ್ಕೊಂಡ್ರೂ ಸಾಕಾಗುತ್ತೆ. ಇದು ಚೆನ್ನಾಗಿ ಕುದೀಲಿ. ಇದು ಕುದೀತಾ ಇದ್ದ ಹಾಗೇನೇ ಇದಕ್ಕೇನೆ 1 ಟೀ ಸ್ಪೂನಷ್ಟು ಸಾಸ್, ಅಂದರೆ ಟೊಮೊಟೊ ಸಾಸು. ನಂತರ ಇದಕ್ಕೆ ನೀವು ಉಪ್ಪು ಹಾಕೋಬೇಕಾಗುತ್ತೆ. ಉಪ್ಪು ನೋಡ್ಕೊಂಡು ಹಾಕಿ, ಅರ್ಧ ಟೀ ಸ್ಪೂನ್ ಹಾಕಿದ್ರೇ ಸಾಕು. ಇನ್ನು ಕೆಂಪು ಮೆಣಸಿನ್ಕಾಯಿ ಪುಡಿ ಕಲರು ಮತ್ತು ಖಾರಕ್ಕೋಸ್ಕರ ಅದು ಅರ್ಧ ಟೀ ಸ್ಪೂನಷ್ಟು. ಇನ್ನು ಮೆಣಸಿನ ಪುಡಿ ಒಂದು 1/4 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ.
ಇವೆಲ್ಲವನ್ನು ಹಾಕ್ಕೊಂಡು ಕ್ಲೀನಾಗಿ ಈ ಮಸಾಲೆ ಸ್ಮೆಲ್ ಹೋಗಿ ಅದು ಘಮ ಘಮ ಅನ್ನುವಂತಹ ಸ್ಮೆಲ್ ಬರುತ್ತೆ. ಅಲ್ಲಿವರೆಗೂ ಕೂಡ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ ಈಗ ಪರ್ಫೆಕ್ಟಾಗಿ ರೆಡಿ ಇದೆ. ಈಗ ನೀವು ಮಾಡ್ಕೊಂಡು ಬಂದಿದ್ದೀರಲ್ಲ ಈ ಒಂದು ಪಡ್ಡುಗಳು, ಇದನ್ನು ಇದಕ್ಕೆ ಹಾಕ್ಕೊಳ್ಳಿ. ಇದನ್ನು ಹಾಕ್ಕೊಂಡು ಪ್ರತಿಯೊಂದು ಪಡ್ಡುಗೂ ಕೂಡ ಈ ಮಸಾಲೆ ಆ ಒಂದು ಗ್ರೇವಿ ಏನಿದೆ ಅದು ಕ್ಲೀನಾಗಿ ಪೇಸ್ಟ್ ಆಗಬೇಕು. ಆ ರೀತಿಯಲ್ಲಿ ಕ್ಲೀನಾಗಿ ಎಲ್ಲವನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ನೆನಪಲ್ಲಿರಲಿ, ಈ ಮಿಕ್ಸ್ ಮಾಡುವಂತಹ ಟೈಮ್ನಲ್ಲಿ ಒಂದು ಏನು ಬೆಂಕಿ ಅಥವಾ ಉರಿ ಏನಿದೆ ಅದನ್ನು ಕಡಿಮೆಗಿಟ್ಕೊಳ್ಳಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದರ ಮೇಲ್ಗಡೆ ಉದುರಿಸಿ ಇದನ್ನು ಒಂದು ರೌಂಡು ಫುಲ್ಲು ತಿರುಗಿಸ್ಕೊಂಡ್ರೆ ರೆಡಿ ಸ್ನೇಹಿತರೆ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಸ್ವಾದಿಷ್ಟಕರವಾಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಅಂತಹ ರೆಸಿಪಿ ಅಂತ ಹೇಳ್ಬೋದು. ನಿಜವಾಗ್ಲೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನೀವು ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಸ್ನೇಹಿತರೆ. ಸೊ ಈ ಒಂದು ಸಣ್ಣ ಪ್ರಯತ್ನ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಬಟನ್ನ ಹಿಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನು ನಮ್ಮ ಲಾಸ್ಟ್ ರೆಸಿಪಿಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ಕಾಮೆಂಟ್ ಹಾಗೆ ಮೊದಲನೇ ಉತ್ತರವನ್ನು ಆ್ಯಸ್ ಇಟ್ ಈಸ್ ವೈಭವ ಗೌಡರವರು ಕೊಟ್ಟಿದ್ದಾರೆ. ಯಾರೆಲ್ಲ ನಮ್ಮ ವಿಡಿಯೋಗಳನ್ನು ನೋಡಿದ್ದೀರಾ, ಲೈಕ್ ಮಾಡಿದ್ದೀರಾ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಅವರೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ಪ್ರಶ್ನೆ ಏನಪ್ಪ ಅಂದರೆ, ಈ ರೆಸಿಪಿಗೆ ನಾನು ಒಟ್ಟು ಎಷ್ಟು ಪದಾರ್ಥಗಳನ್ನು ಉಪಯೋಗಿಸಿದ್ದೀನಿ ಅಂತ ಹೇಳಬೇಕು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.